ಸಂತೆಬೆನ್ನೂರಿನಲ್ಲಿ ಕನಕ ವಿವಿಧೋದ್ದೇಶ ಸಹಕಾರ ಸಂಘದ 3ನೇ ಶಾಖೆ ಉದ್ಘಾಟನೆ. ಗ್ರಾಮೀಣ ರೈತರು, ಶ್ರಮಿಕರು ಆರ್ಥಿಕ ಸಬಲೀಕರಣಕ್ಕೆ ಸಹಕಾರ ಸಂಘಗಳು ಅಗತ್ಯ. ಶ್ರೀ ರೇವಣಸಿದ್ದಯ್ಯ ಒಡೆಯರ್. ಚನ್ನಗಿರಿ ತಾಲೂಕಿನ ಸಂತೆಬೆನ್ನೂರು ಪಟ್ಟಣದಲ್ಲಿ ಕನಕ ವಿವಿಧೋದ್ದೇಶ ಸಹಕಾರ ಸಂಘದ 3ನೇ ಶಾಖೆಯನ್ನು ಗುರುವಾರ ಜನಸಮೂಹದ ನಡುವೆ ಉದ್ಘಾಟಿಸಲಾಯಿತು. ಪಟ್ಟಣದ ಪದವಿ ಪೂರ್ವ ಕಾಲೇಜು ಎದುರು ನಡೆದ ಕಾರ್ಯಕ್ರಮದಲ್ಲಿ ಚಿತ್ರದುರ್ಗದ ಮಠದ ಶ್ರೀ ರೇವಣಸಿದ್ದಯ್ಯ ಒಡೆಯರ್ ಶ್ರೀಗಳು ಆಶೀರ್ವಚನ ನೀಡಿ ಮಾತನಾಡಿದರು. ಗ್ರಾಮೀಣ ಭಾಗದ ರೈತರು, ಕೂಲಿ ಕಾರ್ಮಿಕರು ಹಾಗೂ ಶ್ರಮಿಕ ವರ್ಗದ ಜನರ ಆರ್ಥಿಕ ಪ್ರಗತಿಗೆ ಸಹಕಾರ ಸಂಘಗಳು ಪ್ರಮುಖ ಪಾತ್ರ ವಹಿಸುತ್ತವೆ. ಸಹಭಾಗಿತ್ವದ ಮನೋಭಾವದಿಂದ ಗ್ರಾಮೀಣ ಸಮುದಾಯದಲ್ಲಿ ಸಂಘಟನೆ, ವಿಶ್ವಾಸ ಮತ್ತು ಸೌಹಾರ್ದತೆ ಬೆಳೆಸುವಲ್ಲಿ ಇಂತಹ ಸಂಸ್ಥೆಗಳು ಮಹತ್ವದ್ದಾಗಿದೆ ಎಂದು ಅವರು ತಿಳಿಸಿದರು. ನೂತನ ಶಾಖೆಯನ್ನು ಉದ್ಘಾಟಿಸಿದ ಶಾಸಕ ಬಸವರಾಜ ವಿ. ಶಿವಗಂಗಾ ಮಾತನಾಡಿ, ನಮ್ಮ ತಾಲೂಕಿನಲ್ಲೇ ಕನಕ ವಿವಿಧೋದ್ದೇಶ ಸಹಕಾರ ಸಂಘದ 3ನೇ ಶಾಖೆ ಆರಂಭವಾಗಿರುವುದು ಸಂತಸದ ಸಂಗತಿ. ರೈತರು ಮತ್ತು ಶ್ರಮಿಕ ವರ್ಗದವರು ತಮ್ಮ ಷೇರು ಹೂಡಿಕೆ ಮೂಲಕ ಸಂಘದ ಸದಸ್ಯರಾಗಿ ಅದರ ಅಭಿವೃದ್ಧಿಯಲ್ಲಿ ಪಾಲುದಾರರಾಗುತ್ತಿರುವುದು ಉತ್ತಮ ಬೆಳವಣಿಗೆ. ಸಹಕಾರ ಸಂಘಗಳ ಮೂಲಕ ಗ್ರಾಮೀಣ ಜನರಿಗೆ ಆರ್ಥಿಕ ಭದ್ರತೆ ಮತ್ತು ಸ್ವಾವಲಂಬನೆ ಸಾಧ್ಯವಾಗುತ್ತದೆ ಎಂದು ಅವರು ಹೇಳಿದರು. ಸಂಘದ ಅಧ್ಯಕ್ಷ ನಾಗರಾಜ್ ಮಾತನಾಡಿ, ಸಂಘದ ಕೇಂದ್ರ ಕಚೇರಿ ಹದಡಿ ಗ್ರಾಮದಲ್ಲಿದ್ದು 2ನೇ ಶಾಖೆ ದಾವಣಗೆರೆಯಲ್ಲಿ ಕಾರ್ಯನಿರ್ವಹಿಸುತ್ತಿದೆ. ಇದೀಗ 3ನೇ ಶಾಖೆಯನ್ನು ಸಂತೆಬೆನ್ನೂರಿನಲ್ಲಿ ಆರಂಭಿಸಲಾಗಿದೆ. ಸಾವಿರಾರು ರೈತರು ಹಾಗೂ ಶ್ರಮಿಕ ವರ್ಗದವರು ಸದಸ್ಯರಾಗಿ ಷೇರು ಹೂಡಿಕೆ ಮಾಡಿದ್ದು ಸಂಘ ಯಶಸ್ವಿಯಾಗಿ ಬೆಳೆಯುತ್ತಿದೆ ಎಂದು ಮಾಹಿತಿ ನೀಡಿದರು. ಕಾರ್ಯಕ್ರಮದಲ್ಲಿ ಸಂಘದ ಉಪಾಧ್ಯಕ್ಷೆ ಇಂದಿರಾ ದಳವಾಯಿ, ಕಾರ್ಯದರ್ಶಿ ಯೋಗೇಶ್, ದಿಶಾ ಸಮಿತಿ ಸದಸ್ಯ ಮೂರ್ತಪ್ಪ, ಕೆ ಬಸವರಾಜ್, ಬಿಎನ್ ರಾಜು, ಮಹೇಶ್ ರಾಟೆ, ಪಿಡಿಒ ಉಮೇಶ್, ಪತ್ರಕರ್ತ ಕಿರಣ್ ಸೇರಿದಂತೆ ನಿರ್ದೇಶಕರು, ಸಿಬ್ಬಂದಿ ವರ್ಗ ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು. ವರದಿ ದೇವರಾಜ್ ಕೆ ನಲ್ಲಿಹಂಕಲು, ಎನ್ಕೆಎಸ್ ಟಿವಿ 4 ದಾವಣಗೆರೆ. ಕನಕ ವಿವಿಧೋದ್ದೇಶ ಸಹಕಾರ ಸಂಘ ಮುಖ್ಯ ಕಚೇರಿ ಹದಡಿ. ಈಗ 3ನೇ ಉಪಘಟಕ ಈ ದಿನಾಂಕ 14/5/2026 ಗುರುವಾರ ಈ ಶುಭ ಸಮಯದಲ್ಲಿ ಈ ಒಂದು ಬ್ಯಾಂಕಿನ ಉಪ ಶಾಖೆಯನ್ನು ಸಂತೆಬೆನ್ನೂರು ಗ್ರಾಮದಲ್ಲಿ ಇವತ್ತು ಪ್ರಾರಂಭ ಮಾಡಿದ್ದಾರೆ. ಈ ಬ್ಯಾಂಕು ಗ್ರಾಮೀಣ ಪ್ರದೇಶದಲ್ಲಿ ತುಂಬ ಶ್ರಮಿಕ ವರ್ಗದವರಿಗೆ ಮತ್ತು ಬಡ ವರ್ಗದವರಿಗೆ, ಕೂಲಿ ಕಾರ್ಮಿಕರಿಗೆ ತುಂಬ ಅನುಕೂಲ ಆಗಿದೆ ಅಂತ ಕೇಳ್ಪಟ್ಟಿದ್ದೀನಿ. ನಾನು 3-4 ಬ್ರಾಂಚ್ ಆಗಿದೆ, ಇನ್ನೂ ಹೆಚ್ಚಿನದಾಗಿ ಇನ್ನೂ 2-3 ಬ್ರಾಂಚ್ ಮಾಡಲಿ. ಆ ಆಡಳಿತ ಮಂಡಳಿ ಮತ್ತು ಅಧ್ಯಕ್ಷರು ಮತ್ತು ಆಡಳಿತ ಮಂಡಳಿಯವರಿಗೆ ಒಳ್ಳೆಯದಾಗಲಿ ಅಂತ ನಾನು ಶುಭಾಶಯ ಕೋರಿ ನಾನು ಅವರಿಗೆ ಆಶೀರ್ವಾದ ಮಾಡ್ತೇನೆ. ನಾನು ಚಿತ್ರದುರ್ಗ ತಾಲೂಕು ಶ್ರೀ ರೇವಣಸಿದ್ದೇಶ್ವರ ಆಲಮತ ಮಹಾಸಂಸ್ಥಾನ ಮಠ ಶ್ರೀ ರೇವಣಸಿದ್ದಯ್ಯ ಒಡೆಯರ್ ಗುರೂಜಿ ಅಂತ ನಾನು ಈ ಒಂದು ಎಲ್ಲ ಈ ಬ್ಯಾಂಕಿನ ಪೂಜಾ ವಿಚಾರಕ್ಕೆ ನನ್ನನ್ನು ಆಹ್ವಾನ ಮಾಡ್ತಾರೆ ನಮ್ಮ ಗುರುಗಳು ಅಂತೇಳಿ ನನಗೆ ತುಂಬ ಸಂತೋಷ ಆಯಿತು. ಹಾಗಾಗಿ ಮೊದಲನೇದಾಗಿ ಕನಕ ವಿವಿಧೋದ್ದೇಶ ಸಹಕಾರ ಸಂಘ 3ನೇ ಬ್ರಾಂಚ್ಗೆ ಶುಭ ಕೋರುತ್ತೇನೆ. ಇದನ್ನು ಏನು ನಮ್ಮ ಹದಡಿ ಗ್ರಾಮದ ಮುಖಂಡರುಗಳೆಲ್ಲ ಸೇರಿ ಭಾಳ ಆತ್ಮೀಯರು, ನಮ್ಮ ಕಿಟಕಿ ಹನುಮಂತಣ್ಣ, ನಮ್ಮ ಪರಿಶ್ರಮಣ್ಣ, ಎಲ್ಲ ತಂಡನೂ ಭಾಳ ನನಗೆ ಆತ್ಮೀಯರು. ಏನಪ್ಪ ಸಂತೋಷ ಅಂದರೆ ಇವತ್ತು ನಮ್ಮ ಚನ್ನಗಿರಿಯಲ್ಲಿ 3ನೇ ಬ್ರಾಂಚ್ ಮಾಡ್ತಿರೋದು ನಮಗೆ ಭಾಳಷ್ಟು ಸಂತೋಷವಾಗಿದೆ. ಬ್ರಾಂಚ್ ಭಾಳ ಉತ್ತಮ ಮಟ್ಟದಲ್ಲಿ ನಡೀಲಿ. ಯಾಕಪ್ಪ ಅಂದರೆ ಈಗ ಸಹಕಾರ ಸಂಘಗಳಂದ್ರೆ ಏನಪ್ಪ ಅಂದರೆ ನಮ್ಮ ರೈತರ ಬೆನ್ನೆಲುಬು. ನಾವೇನೀಗ ಯಾವುದೇ ಒಬ್ಬ ರೈತ ಯಾವುದೋ ಶುಭ ಸಂದರ್ಭಗಳಲ್ಲಿ, ಯಾವುದೇ ಕಾರ್ಯಕ್ರಮಗಳಲ್ಲಿ ಅಥವಾ ಹೊಲಕ್ಕೆ ಸಂಬಂಧಪಟ್ಟಂಥ ಉಪಕರಣಗಳು ತಗೋಬೇಕು ಅಂದರೆ ಹೊರಗಡೆ ಸಾಲ ಮಾಡಿದ್ರೆ ಇನ್ನು ಹೊರಗಡೆಯ ಬಡ್ಡಿಯಲ್ಲಿ ಜೀವನ ಮಾಡೋದು ಕಷ್ಟ. ಅಂಥ ಒಂದು ಸಂದರ್ಭದಲ್ಲಿ ಇವತ್ತೇನು ನಮ್ಮ ಸಹಕಾರ ಸಂಘಗಳು ನಮ್ಮ ರೈತರ ಬೆನ್ನೆಲುಬಾಗಿ ಸುಮಾರು ಸಹಕಾರ ಸಂಘಗಳು ಬರ್ತಾ ಇದ್ದಾವೆ. ಸಹಕಾರ ಸಂಘ ಉತ್ತಮ ಬೆಳೀಲಿ. ಇದನ್ನೆಲ್ಲ ಉಳಿಸೋ ಜವಾಬ್ದಾರಿ ಬರೀ ಆಡಳಿತ ಮಂಡಳಿದಲ್ಲ, ಯಾರ್ಯಾರು ಷೇರುದಾರಿದ್ದೀರಿ, ಯಾರ್ಯಾರು ಸದಸ್ಯರಿದ್ದೀರಿ, ಯಾರ್ಯಾರು ಸಾಲ ತಗೊಂಡಿದ್ದೀರಿ, ನಿಮ್ಮದು ಜವಾಬ್ದಾರಿ ಆಗಿರ್ತದೆ. ಯಾಕೆಂದರೆ ಈಗ ಬ್ಯಾಂಕಿಗೆ 3ನೇ ಶಾಖೆ ಅವರು ಬಾಡಿ ಮಾಡ್ತಿದ್ದೆ 12-13 ಜನ ಇರ್ತೀವಿ. 12-13 ಜನ ಬಂದು ನೋಡೋಕ್ಕಾಗಲ್ಲ. ಆದರೆ ಏನು ಸದಸ್ಯರು ಇಲ್ಲೇನು ಸ್ಟಾಫ್ ಇರ್ತೀರಿ, ಅವ್ರದ್ದು ಭಾಳಷ್ಟು ಶ್ರಮ ಇರಬೇಕಾಗ್ತದೆ ಈ ಒಂದು ಬ್ಯಾಂಕ್ ಮುನ್ನಡೆ ಬರಬೇಕು ಅಂದರೆ. ಜೊತೆಗೆ ಏನು ಇವತ್ತು 3ನೇ ಶಾಖೆ ಇವರು ಆರಂಭ ಮಾಡಿದರೆ, ಈ 3ನೇ ಶಾಖೆಯಿಂದ ಇವರು 100ನೇ ಶಾಖೆವರೆಗೂ ಆರಂಭವಾಗಲಿ ಅಂತ ಹೇಳಿ
ಭಾಳಷ್ಟು ಕಾರ್ಯಕ್ರಮಗಳು ಒತ್ತಡ ಇದೆ. ಇವತ್ತು ಆ್ಯಕ್ಚುಲಿ ನಿಮ್ಗೆ ಟೈಮ್ ಕೊಡಂಗಿರಲಿಲ್ಲ. ಚಿಟಾಕಿ ಹನುಮಂತಣ್ಣ ನಮಗೆಲ್ಲ ಭಾಳ ಹಳೆಯ ಸ್ನೇಹಿತರು, ಸುಮಾರು 20-25 ವರ್ಷ ಸ್ನೇಹಿತರು ಎಲ್ಲ ಅಣ್ಣ. ಅದ ಕಾರಣ ಬಂದು ಉದ್ಘಾಟನೆ ಮಾಡಿ ಹೋಗ್ತೀನಿ ಅಂತ ಹೇಳಿದ್ದೀನಿ. ನಾನು ಸಹ ನಿಮ್ಮ ಬ್ಯಾಂಕಿನ ಸದಸ್ಯತ್ವ ತಗೊಂಡು ನಿಮ್ಮ ಜೊತೆ ಸದಾ ಇರ್ತೀನಿ ಈ ಸಂದರ್ಭದಲ್ಲಿ ಎಲ್ಲರೂ ಒಳ್ಳೆಯ. ನಂತರ ನಮ್ಮ ಅಗಡಿ ಗ್ರಾಮದಲ್ಲಿ ಒಂದು ಜಾಗವನ್ನು ತಗೊಂಡು ನಿವೇಶನ ತಗೊಂಡು ಸಾರ್ವಜನಿಕರಿಗೆ ಅನುಕೂಲ ಆಗಂಗೆ ಸಾಲ ಸಂಬಂಧಗಳನ್ನು ಕೊಡ್ತಾ ಬಂದಿದೆ. ಆ ನಂತರ ನಾವು ದಾವಣಗೆರೆಯಲ್ಲಿ ಒಂದು ಸಬ್ ಬ್ರಾಂಚ್ ಮಾಡಿದ್ವಿ, ದಾವಣಗೆರೆಯಲ್ಲಿ ಒಂದು ಸಬ್ ಬ್ರಾಂಚ್ ಮಾಡಿದ್ವಿ, ಈಗ ಸಂತೆಬೆನ್ನೂರಿನಲ್ಲಿ ಒಂದು ಸಬ್ ಬ್ರಾಂಚ್ ಮಾಡ್ತಿದ್ದೇವೆ. ಈ ಗುರುಗಳ ಆಶೀರ್ವಾದದಿಂದ ಗುರುಗಳು ನುಡಿದಂತೆ ನಮ್ಮ ಸಂಘ ಇನ್ನೂ ಹೆಚ್ಚಿನದಾಗಿ ಜನಗಳಿಗೆ ಸಾಮಾನ್ಯ ಜನರಿಗೆ ಸಾರ್ವಜನಿಕರಿಗೆ ಅನುಕೂಲ ಆಗಲಿ ಅಂತಂದೇಳಿ ನಮ್ಮ ಆಡಳಿತ ಮಂಡಳಿಯನ್ನು ನಿರ್ಧರಿಸಿ 3ನೇ ಶಾಖೆಯನ್ನು ಓಪನ್ ಮಾಡಿದ್ದೀವಿ. ಅವರ ಆಶೀರ್ವಾದದಿಂದ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಬೆಳೀತಕ್ಕಂಥ ಒಂದು ಎಲ್ಲರೂ ನಾವು ನಿರೀಕ್ಷೆ ಇಟ್ಕೊಂಡಿದ್ದೀವಿ. ಆದ್ದರಿಂದ ಈ ಸಂದರ್ಭದಲ್ಲಿ ಎಲ್ಲರಿಗೂ ನಾನು ಶುಭಾಶಯ ಕೋರುತ್ತೇನೆ. ನಮ್ಮ ಪ್ರತಿಯೊಂದು ಹೆಡ್ ಬ್ರಾಂಚ್ ಆಗಲಿ, ಮುಖ್ಯ ಕಚೇರಿಗಳಾಗಲಿ, ಶಾಖಾ ಕಚೇರಿಗಳಾಗಲಿ ಗುರುಗಳು ಬಂದು ಪಾದ ಇಟ್ಟು ಬಂದು ಪೂಜೆ ಮಾಡೋದ್ರಿಂದ ನಮ್ಮ ಸಂಘಗಳು ಇನ್ನೂ ಹೆಚ್ಚಿನದಾಗಿ ಬೆಳೀತದವು. ಅವರ ಆಶೀರ್ವಾದ ನಮ್ಮ ಸಂಘದ ಮೇಲೆ, ನಮ್ಮ ಆಡಳಿತ ಮಂಡಳಿಯವರ ಮೇಲೆ, ನಮ್ಮ ಸಿಬ್ಬಂದಿಯವರ ಮೇಲೆ ಎಲ್ಲರ ಮೇಲೂ ಆಶೀರ್ವಾದ ಇದೆ ಅಂತ ತಿಳ್ಕೊಂಡಿದ್ದೀನಿ. ಅವರ ಆಶೀರ್ವಾದದಿಂದ ಇನ್ನೂ ನಮಗೆ ಹೆಚ್ಚಿನ ಮಟ್ಟಕ್ಕೆ ಬೆಳೀತಕ್ಕಂತಂದೇಳಿ ನಮಗೆ ಭರವಸೆ ಇದೆ. ಈ ಸಂದರ್ಭದಲ್ಲಿ ಗುರುಗಳಿಗೆ ನಮ್ಮ ಎಲ್ಲ ಆಡಳಿತ ಮಂಡಳಿ ಪರವಾಗಿ